ನಮಸ್ಕಾರ. ಬಿಳಿಯರ ವ್ಯಕ್ತಿತ್ವವೇ ವಿಚಿತ್ರವಾಗಿತ್ತು. ಅವರು ಭಾರತದಲ್ಲಿ ಈ ಪರಿಯ ದಮನ ಶೋಷಣೆಯನ್ನು ಮಾಡ್ತಾ ಜಗತ್ತಿನ ಮುಂದೆ ಪೋಸ್ ಕೊಟ್ಕೊಂಡು ತಿರುಗಾಡ್ತಿದ್ರು. ನಾವು ಭಾರತವನ್ನು ಉದ್ಧಾರ ಮಾಡ್ತಿದ್ದೀವಿ. ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದಾಗ ಅಲ್ಲಿನ ಮಿಷನರಿಗಳು ಹೇಳ್ತಾರಲ್ಲ, ಭಾರತೀಯರನ್ನು ಈ ಕರಿಯರನ್ನು ನೋಡ್ಕೊಳ್ಳೋದು, ಅದು ಆಫ್ರಿಕನ್ರು ಸೇರಿದಂತೆ ಎಲ್ಲರೂ ನೋಡ್ಕೊಳ್ಳೋದು ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ಭಗವಂತ ಇವರಿಗೆ ಕೊಟ್ಟಿರುವಂಥ ಬರ್ಡನ್ ಅಂತೆ, ಅದು ಹೊರೆ ಅಂತೆ, ಹೊಣೆಗಾರಿಕೆ ಅಂತೆ. ಅದನ್ನು ನಾವು ಕಷ್ಟಪಟ್ಕೊಂಡು ನಿಭಾಯಿಸ್ತಿದ್ದೀವಿ ಅಂತ ಯಾರು ಕೇಳಿದ್ದವ್ರಿಗೆ ನಿಭಾಯಿಸ್ಲಿಕ್ಕೆ? ನಿಮ್ಮ ಪಾಡಿಗೆ ನಿಮ್ಮ ಯೋಗ್ಯತೆ ಏನೋ ಅದನ್ನು ಮಾಡ್ಕೊಂಡಿರಿ ಅಂತ ಹೇಳಿದ್ವಲ್ಲ. ನಮಗೆ ಹೇಗೆ ಬದುಕಬೇಕು ಅಂತ ಗೊತ್ತಿದೆ. ನಮ್ಮ ನಾಗರಿಕತೆ ನಮ್ಮದು, ನಿಮ್ಮದ್ದು ನಿಮ್ಮದ್ದು. ಆದರೆ ತಮ್ಮದನ್ನು ನಮ್ಮ ಮೇಲೆ ಹೇರಲಿಕ್ಕೆ ಅಂತ ಬರುವಂಥ ಈ ಅಯೋಗ್ಯರಿಗೆ ಪಾಠ ಕಲಿಸೋರು ಯಾರಾದರೂ ಬೇಕಿತ್ತಲ್ಲ. ಹೀಗಾಗಿಯೇ ಸ್ವಾತಂತ್ರ್ಯದ ಹೋರಾಟದ ಕಾಲಘಟ್ಟದಲ್ಲಿ ಒಂದು ಅಪರೂಪದ ಕಾಲಘಟ್ಟವನ್ನು ನೋಡ್ತೀವಿ ನಾವು, ಅಪರೂಪದ ಹೋರಾಟಗಳನ್ನು ನೋಡ್ತೀವಿ ನಾವು. ಮಿತ್ರ, ಯಾಕಿದನ್ನು ಉಲ್ಲೇಖ ಮಾಡಬೇಕಾಗಿ ಬಂತು ಅಂತಂದರೆ, ಈ ಸುಭಾಷ್ ಚಂದ್ರ ಬೋಸರು ಲಂಡನ್ನಿಗೆ ಹೋಗಿದ್ದರಿಂದ ಈ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ಅರಿಲಿಕ್ಕೆ ಸಾಧ್ಯವಾಯಿತು. 1857ರ ಸಂಗ್ರಾಮದ ಹೊತ್ತಿನಲ್ಲಿ ಇಲ್ಲಿ ಬ್ರಿಟಿಷರು ಮಾಡ್ತಾ ಇದ್ದ ಅತ್ಯಾಚಾರನ, ಇನ್ಫ್ಯಾಕ್ಟ್ ಕಂಪನಿ ಸರ್ಕಾರ ಇತ್ತು ಆಗ, ಇಲ್ಲಿ ಕಂಪನಿಯವರು ಮಾಡ್ತಿದ್ದ ಅತ್ಯಾಚಾರವನ್ನು ನೋಡಿದ ಈ ನಾನಾ ಸಾಹೇಬ ತನ್ನ ಆಪ್ತ ಮಂತ್ರಿಯನ್ನು ಅಲ್ಲಿ ಕಳಿಸ್ಕೊಟ್ನಂತೆ, ವಿದೇಶಕ್ಕೆ ಕಳಿಸ್ಕೊಟ್ನಂತೆ. ಅಜೀಮುಲ್ಲಾ ಖಾನ್ ಹೋಗಿದ್ದ. ಅಜೀಮುಲ್ಲಾ ಖಾನ್ ಹೋಗಿದ್ದಾಗ ಅಲ್ಲಿ ಸತಾರದ ಮಂತ್ರಿ ಆಗಿರುವಂಥ ರಂಗೋ ಬಾಪೂಜಿ ಕೂಡ ಲಂಡನ್ನಲ್ಲೇ ಇದ್ದರು. ಇಬ್ಬರಿಗೂ ಕೂಡ ಗಾಬರಿ ಯಾಕಾಯಿತು ಅಂತಂದರೆ, ನಾವು ಕಂಪನಿಯವರು ಶೋಷಣೆ ಮಾಡ್ತಾರೆ, ವಾಸ್ತವವಾಗಿ ಬ್ರಿಟಿಷರು ಭಾಳ ಒಳ್ಳೆಯವರು ಅಂತ ತಿಳ್ಕೊಂಡಿದ್ವಿ, ಆದರೆ ಇವರು ಕಂಪನಿಯವರು ಅಪ್ಪ ಅಂತ ಗೊತ್ತಾಗಿದ್ದಾಗಲೇ. ಸುಭಾಷ್ ಚಂದ್ರ ಬೋಸರಿಗೂ ಈಗ ಲಂಡನ್ನಲ್ಲಿದ್ದಾಗ ಎಲ್ಲವೂ ಅರ್ಥ ಆಗಲಿಕ್ಕೆ ಶುರುವಾಯಿತು. ಸುಭಾಷ್ ಚಂದ್ರ ಬೋಸರೇ ಒಂದು ಕಡೆ ಹೇಳ್ಕೊಳ್ತಾರೆ, ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಏನು ಅನ್ಕೊಂಡಿದ್ದೆ ಅಂತಂದರೆ ಯುರೋಪ್ ಅಂದರೆ ಇಂಗ್ಲೆಂಡು ಅಂತ. ಆದರೆ ಆಮೇಲೆ ಗೊತ್ತಾಯಿತು ಯುರೋಪಿನ ಒಂದು ಸಣ್ಣ ಭಾಗ ಇಂಗ್ಲೆಂಡ್ ಅಷ್ಟೇ. ನಮ್ಮನ್ನು ಆಳ್ತಾ ಇರೋದು ಯುರೋಪ್ ಅಲ್ಲ, ಯುರೋಪಿನ ಒಂದು ಸಣ್ಣ ಭಾಗ. ಇದು ಎಂಥವನ ಸ್ವಾಭಿಮಾನವನ್ನು ಕದಡಬಲ್ಲಂಥದ್ದು. ಇಲ್ಲಿ ನಿಂತ್ಕೊಂಡು ನಾವು ಯುರೋಪಿನ ಬಗ್ಗೆ ಮಾತನಾಡ್ತಿರ್ತೀವಿ, ಆದರೆ ಇಂಗ್ಲೆಂಡ್ ಅದರದೊಂದು ಚಿಕ್ಕ ಪಾರ್ಟ್ ಅಂತ ಗೊತ್ತಾದಾಗ ಹೆಂಗಾಗಿರ್ಬೋದು? ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ, ಇದು ನನಗೆ ತುಂಬ ಪ್ರಭಾವ ಉಂಟು ಮಾಡಿರುವಂಥ ಒಂದು ಸಂಗತಿ ಅಂತ. ಅದಾದಮೇಲೆ ಸುಭಾಷ್ ಚಂದ್ರ ಬೋಸರೇ ಅನೇಕ ಬಾರಿ ಹೇಳ್ತಾರೆ, ಮಕ್ಕಳನ್ನು ಚಿಕ್ಕ ವಯಸ್ಸಿನಲ್ಲಿ ಇಂಗ್ಲೆಂಡಿಗೆ ಅಥವಾ ವಿದೇಶಕ್ಕೆ ಓದ್ಲಿಕ್ಕೆ ಕಳಿಸಬಾರ್ದು ಅಂತ. ಯಾಕೆ ಅಂದರೆ ಅವರ ಮನಸ್ಸಿನಲ್ಲಿ ಭಾರತೀಯತೆ ಮೂಡಿಸಬಹುದಾಗಿರುವಷ್ಟು, ಇಲ್ಲಿನ ಸಂಸ್ಕೃತಿ ಮೂಡಿಸಬಹುದಾಗಿಷ್ಟು ಅವರ ಮನಸ್ಸನ್ನು ಚೇತೋಹಾರಿಯಾಗಿ ಇಡಬಲ್ಲಷ್ಟು ವಿದೇಶಿ ಶಿಕ್ಷಣ ಇಡಲ್ಲ ಅಂತ. ಆದರೆ ಅದೇ ಸುಭಾಷರು ಹೇಳ್ತಾರೆ, ಆರಂಭಿಕ ಶಿಕ್ಷಣವನ್ನು ಚೆನ್ನಾಗಿ ಸಂಸ್ಕಾರಯುತವಾದ ಶಿಕ್ಷಣವನ್ನು ಭಾರತದಲ್ಲಿ ಪಡ್ಕೊಂಡ ನಂತರ ವಿದೇಶಕ್ಕೆ ಹೋಗೋದು ಲಾಭದಾಯಕವಾಗಿರುತ್ತೆ. ಹೀಗಾಗಿ ಯಾರಾದರೂ ತಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳಿಸ್ಬೇಕು ಅಂತಿದ್ರೆ ಆರಂಭಿಕ ಶಿಕ್ಷಣವನ್ನು ಚೆನ್ನಾಗಿ ಕೊಡಿಸ್ಬೇಕು. ಆದರೆ ದುರದೃಷ್ಟಕರ ಸಂಗತಿ ಇವತ್ತಿಂದೇನು ಅಂತಂದರೆ, ಇವತ್ತಿನ ಇಲ್ಲಿನ ಆರಂಭಿಕ ಶಿಕ್ಷಣವೇನೋ ಭಾರಿ ಅದ್ಭುತವಾಗಿರುವಂಥ ಸಂಸ್ಕಾರಯುತವಾದ ಶಿಕ್ಷಣವಾಗಿರುತ್ತೆ ಅಂತ ಏನೂ ಇಲ್ಲ. ಹೀಗಾಗಿಯೇ ಎಚ್ಚರಿಕೆಯಿಂದ ಮಕ್ಕಳನ್ನು ಓದಿಸುವಾಗ ಭಾರತೀಯತೆ ಅವರೊಳಗೆ ತುಂಬುವಂತೆ ನೋಡಿಕೊಳ್ಳೋದು ಅತ್ಯಂತ ಅವಶ್ಯಕ ಅಂತ. ಈಗ ಸುಭಾಷ್ ಚಂದ್ರ ಬೋಸರ ಅಧ್ಯಯನ ಬಹಳ ತೀವ್ರಗತಿಯಲ್ಲಿ ಸಾಗ್ತಿದೆ. ಅವರು, ನಾನು ಆಗಲೇ ಹೇಳಿದಂತೆ, ಹಿಂದೆಯೂ ಹೇಳಿದಂತೆ, ಸುಭಾಷ್ ಚಂದ್ರ ಬೋಸರು ಅಧ್ಯಯನಕ್ಕೆ ಕೂತ್ರೆ ಅವರೊಂಥರ ವಿಶೇಷವಾದ ವ್ಯಕ್ತಿ ಆಗಿಬಿಡ್ತಿದ್ರು. ಈಗಲೂ ಅಷ್ಟೇ ಎಲ್ಲ ರೀತಿಯ ಅಧ್ಯಯನದಲ್ಲೂ ಅವರು ಮುಂದಿದ್ದಾರೆ ಮತ್ತು ಸಾಕಷ್ಟು ಸಮಯ ಸಿಕ್ಕಾಗಲೆಲ್ಲ ಅಧ್ಯಯನ ಮಾಡ್ತಿದ್ದಾರೆ. ಅಂತೂ ಇಂತೂ ಎಕ್ಸಾಮ್ ಬಂತು. ಈ ಎಕ್ಸಾಮ್ ಬಂದಾಗ ಸುಭಾಷರಿಗೆ ಎಲ್ಲ ಸಬ್ಜೆಕ್ಟ್ಗಳು ಟಫ್ ಆಗಿದ್ವು, ಆದರೆ ಸುಭಾಷ್ ಚಂದ್ರ ಬೋಸರು ಚೆನ್ನಾಗಿ ಉತ್ತರ ಬರೆದ್ರು. ಅವರಿಗೆ ಸಂಸ್ಕೃತದ ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಬಹಳ ಖುಷಿ ಆಯ್ತಂತೆ. ಅವರು ಎಲ್ಲ ಪ್ರಶ್ನೆಯನ್ನು ನೋಡ್ತಿದ್ದಾರೆ, ಪ್ರಶ್ನೆಗೆ ಮಾರ್ಕ್ ಮಾಡ್ತಿದ್ದಾರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಇದಕ್ಕೆ ಈ ಉತ್ತರ ಅಂತ ನೋಡ್ತಿದ್ದಾರೆ. ಕೊನೆಗೆ ವಾಸ್ತವವಾಗಿ ಬರೀಲಿಕ್ಕೆ ಕೂತಾಗ ಟೈಮ್ ಸಾಕಾಗದೆ ಕೆಲವು ಪ್ರಶ್ನೆಗಳನ್ನು ಬಿಡಬೇಕಾಗಿ ಬಂತಂತೆ. ಅವ್ರ ಅತ್ಯಂತ ಫೇವ್ರೇಟ್ ಸಬ್ಜೆಕ್ಟ್ ಆಗಿದ್ದಂಥ ಸಂಸ್ಕೃತವೇ ಹೀಗಾಗಬೇಕಾದ ಸ್ಥಿತಿ ಬಂತು. ಕೊನೆಗೆ ಅದು ಎಕ್ಸಾಮ್ ನಡೆದಿದ್ದು 1920ರ ಜುಲೈನಲ್ಲಿ ತಿಂಗಳುಗಟ್ಟಲೆ ಎಕ್ಸಾಮ್ ನಡೀತು. ಈ ಎಕ್ಸಾಮ್ನ ಕೊನೆ ಹಂತದಲ್ಲಿ, ಮಿತ್ರರಿಗೆ ಗೊತ್ತಿರಲಿ, ನಾನು ಸ್ವಲ್ಪ ಈ ವಿಚಾರವಾಗಿ ವಿಶೇಷವಾಗಿ ಹೇಳಬೇಕು. ಎಕ್ಸಾಮ್ನ ಕೊನೆ ಹಂತದಲ್ಲಿ ಕುದುರೆ ಸವಾರಿ ಇರುತ್ತೆ. ಕುದುರೆ ಸವಾರಿ ಯೂಶುವಲ್ ಆಗಿ ಯಾರೂ ಫೇಲೇ ಆಗಲ್ಲ. ಸುಭಾಷ್ ಚಂದ್ರ ಬೋಸರಿಗೂ ಗೊತ್ತಿತ್ತು ಕುದುರೆ ಸವಾರಿ ನಾನು ಪಾಸ್ ಆಗ್ತೀನಿ ಅಂತ, ಮಾಡ್ತೀನಿ ಅಂತ. ಅವ್ರಿಗೆ ಕುದುರೆ ಓಡಿಸಿ ಗೊತ್ತಿತ್ತು. ಆದರೆ ಸುಭಾಷ್ ಚಂದ್ರ ಬೋಸರಿಗೆ ಆಗ ನೆನಪಾಗಿದ್ದು ಯಾರು ಅಂತಂದರೆ ಅರವಿಂದ್ ಘೋಷರು. ಅರವಿಂದ್ ಘೋಷರು ICSನ ಎಲ್ಲ ಭಾಗಗಳಲ್ಲೂ ಪಾಸಾಗಿ ಕೊನೆಯಲ್ಲಿದ್ದ ಕುದುರೆ ಸವಾರಿ, ಯಾವುದನ್ನು ಎಲ್ಲರೂ ನಗಣ್ಯ ಅಂತ ಬಿಟ್ಬಿಡ್ತಾರೋ ಆ ಕುದುರೆ ಸವಾರಿಯನ್ನು ಈ ಮನುಷ್ಯ ಎಕ್ಸಾಮಿಗೆ ಹೋಗಲೇ ಇಲ್ಲ. ನಾನು ಫೇಲ್ ಅಂತ ಅಂದ್ಕೊಂಡ್ರೂ ಚಿಂತೆ ಇಲ್ಲ, ನಾನು ಈ ಎಕ್ಸಾಮ್ನಲ್ಲಿ ಪಾಸ್ ಆಗ್ಲಿಕ್ಕೆ ಇಚ್ಛೆ ಪಡಲ್ಲ ಅಂತ ತಿರಸ್ಕರಿಸಿದ್ರು, ಧಿಕ್ಕರಿಸಿದ್ರು. ಅದು ಸುಭಾಷರಿಗೆ ನೆನಪಾಯಿತು. ಅವರು ಅದನ್ನು ನೆನಪಿಸಿಕೊಂಡೇ ಕುದುರೆ ಸವಾರಿಯನ್ನು ಮುಗಿಸಿದ್ರು. ರಿಸಲ್ಟ್ ಬಂತು.
ರಿಸಲ್ಟ್ ಬಂದಾಗ ಹೇಗಿತ್ತು ಅಂತಂದರೆ ಸುಭಾಷರಿಗೇನು ಭಾರೀ ದೊಡ್ಡ ಕಲ್ಪನೆ ಏನೂ ಇರಲಿಲ್ಲ, ತುಂಬ ಒಳ್ಳೆ ರಿಸಲ್ಟ್ ಬಂದ್ಬಿಡ್ಬೋದು, ಏನೋ ಆಗ್ಬೋದು ಅಂತ. ಆದರೆ ಆಶ್ಚರ್ಯ ಅಂದರೆ ಟೋಟಲ್ ಸಬ್ಜೆಕ್ಟನ್ನು ಲೆಕ್ಕ ಹಾಕಿದರೆ ಸುಭಾಷ್ ಚಂದ್ರ ಬೋಸರು ತಾವು ICS ಪರೀಕ್ಷೆಯಲ್ಲಿ 4th ರ್ಯಾಂಕ್ ಪಡ್ಕೊಂಡಿದ್ರು. ಇಂಗ್ಲಿಷ್ ರಚನೆಯಲ್ಲಿ ಅವರು ಟಾಪರ್ ಆಗಿದ್ದರು. ಯಾವುದು ಬ್ರಿಟಿಷರ ಆಸ್ತಿಯಾಗಿತ್ತೋ ಭಾಷೆ, ಆ ಭಾಷೆಯನ್ನೇ ದುಡಿಸಿಕೊಂಡು ರಚನೆಯಲ್ಲಿ ಬ್ರಿಟಿಷರಿಗಿಂತ ಚೆನ್ನಾಗಿ ಮಾಡಿದವರು ಸುಭಾಷ್ ಚಂದ್ರ ಬೋಸರು. ಇದಾದ ನಂತರ ಏನಾಯಿತು ಅಂತಂದರೆ ಈಗ ನಿಜವಾದ ಗೊಂದಲ ಶುರುವಾಯಿತು. 4th ರ್ಯಾಂಕ್ ಬಂದ ತಕ್ಷಣ ಈ ವಿಚಾರ ಗೊತ್ತಾದಾಗ ಅಕ್ಕಪಕ್ಕದ ಮಿತ್ರರಿರ್ಬೋದು, ಊರಿನವರಿರ್ಬೋದು, ಏನು ಸಂಭ್ರಮ, ಸುಭಾಷರು ICS ಮಾಡ್ಕೊಂಡಿದ್ದಾರೆ, ಇನ್ನು ಕಲೆಕ್ಟರ್ ಆಗಿ ಭಾರತಕ್ಕೆ ಬರ್ತಾರೆ, ಹೇಗಿರ್ಬೋದು 2022ರ ಪೋರ ಅವರು ICS ಪರೀಕ್ಷೆ ಪಾಸ್ ಮಾಡಿಕೊಂಡು ಭಾರತಕ್ಕೆ ಬರುವಾಗ ಹೇಗಿರಬೇಕು, ಎಲ್ಲರೂ ಆ ಕಲ್ಪನೆಯಲ್ಲಿ ಮೈ ಮರೆತು ಬಿಟ್ಟಿದ್ದಾರೆ. ಆದರೆ ಸುಭಾಷರಿಗಿದ್ದ ಗೊಂದಲ ಏನು ಅಂತಂದರೆ, ಮಾತು ಕೊಟ್ಟು ಬಂದಿದ್ದೀನಿ, ನಾನು ಬ್ರಿಟಿಷರ ಚಾಕರಿ ಮಾಡಲ್ಲ ಅಂತ. ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು ಅನ್ನೋದಷ್ಟೇ ಕಾರಣವಾಗಿತ್ತ ಅಂತಂದರೆ ಅಷ್ಟಲ್ಲ. ಸುಭಾಷರಿಗೆ ಆಂತರ್ಯದಲ್ಲೂ ಇತ್ತು ಬ್ರಿಟಿಷರ ನೌಕರಿ ಮಾಡುವಂಥ ದರ್ದು ತನಗೆ ಬೇಡ ಅಂತ. ಅದಕ್ಕೆ ಕಾರಣವೂ ತುಂಬ ವಿಶೇಷವಾಗಿತ್ತು. ಒಂದು ಹಂತದಲ್ಲಿ ಜಲಿಯನ್ ವಾಲಾಬಾಗ್ನ ಘಟನೆಯ ಆ ಪರಿಣಾಮಗಳನ್ನು ತಿಳ್ಕೊಂಡು ಬಂದಿದ್ದಂಥವರು ಸುಭಾಷ್ ಚಂದ್ರ ಬೋಸರು. ಜಲಿಯನ್ ವಾಲಾಬಾಗ್ ಘಟನೆ ತುಂಬ ತೀವ್ರಗತಿಯ ಟರ್ನ್ ಪಡ್ಕೊಳ್ತಿದೆ ಅಂತ ಗೊತ್ತಾದಾಗ ಭಾರತದಲ್ಲಿದ್ದಂಥ ಬ್ರಿಟಿಷರು ಈ ಜಲಿಯನ್ ವಾಲಾಬಾಗ್ ಘಟನೆಗೆ ಕಾರಣವಾದ ಡಯರ್ನನ್ನು ಅಲ್ಲಿಂದ ತನ್ನ ದೇಶಕ್ಕೆ ವಾಪಸ್ ಕಳಿಸಿದ್ರು, ನೀನು ವಾಪಸ್ ಹೋಗು ಅಂತ. ಆದರೆ ವಿಚಾರಣೆ ನಡೆದಾಗ ಡಯರ್ ಏನು ಹೇಳ್ದ ಗೊತ್ತಾ, ನಾನು ಅಲ್ಲಿ ಬರೀ ಸೈನಿಕರನ್ನು ಮಾತ್ರ ಕರ್ಕೊಂಡು ಹೋಗಿದ್ದೆ, ಜಲಿಯನ್ ವಾಲಾಬಾಗ್ ಆ ತೋಟಕ್ಕೆ ಹೋಗುವಂಥ ಜಾಗ ಎಷ್ಟು ಚಿಕ್ಕದಿತ್ತು ಅಂತಂದರೆ ನನ್ನ ಟ್ಯಾಂಕನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಅಕಸ್ಮಾತ್ ಸಾಧ್ಯ ಆಗಿದ್ದಿದ್ರೆ ಒಬ್ಬ ಭಾರತೀಯನನ್ನು ನಾನು ಉಳಿಸ್ತಾ ಇರಲಿಲ್ಲ, ಎಲ್ಲರನ್ನು ಸಮಾಧಿ ಮಾಡಿರ್ತಿದ್ದೆ ಅಂತ ಅವನೊಂದು ಧೈರ್ಯವಾಗೇ ಹೇಳಿದ. ನಾಚಿಕೆ ಮಾನ ಮರ್ಯಾದೆ ಏನೂ ಇರಲಿಲ್ಲ. ವಿಚಾರಣೆ ನಡೆದಾಗ ಈ ಮಾತಾಡಿದ ಅವನನ್ನ ಇನ್ನಿಲ್ಲಿ ಗಲಾಟೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಂಗ್ಲೆಂಡಿಗೆ ಕಳಿಸ್ಕೊಟ್ರು. ನರಹಂತಕನೊಬ್ಬನನ್ನ, ಇವತ್ತು ಜಗತ್ತೆಲ್ಲ ಹಿಟ್ಲರ್ನ ಬಗ್ಗೆ ಮಾತನಾಡುತ್ತಲ್ಲ, ಆದರೆ ಅವನಿಗಿಂತಲೂ ಮುಂಚೆಯೇ ಈ ನರಹಂತಕತನವನ್ನು ತೋರಿಸಿದವನು ಡಯರ್ ಮತ್ತು ಬ್ರಿಟಿಷ್ ಸರ್ಕಾರ. ಆ ನರಹಂತಕನನ್ನ ಅವನು ಲಂಡನ್ನಿಗೆ ಬಂದಾಗ ಜನ ಏನ್ ಮಾಡಿದ್ರು ಗೊತ್ತಾ, ಕಲ್ಲಲ್ಲಿ ಹೊಡೆದು ಸಾಯಿಸಬೇಕಿತ್ತು, ನೀನು ಎಷ್ಟು ಕ್ರೂರಿ ಅಂತ ಹೇಳಬೇಕಿತ್ತು. ಆದರೆ ಅಲ್ಲಿನ ಜನ ಸಾರ್ವಜನಿಕವಾಗಿ ಚಂದ ಎತ್ತಿ ನಿಧಿ ಸಂಗ್ರಹ ಮಾಡಿ ಅವನಿಗೆ ಸಮರ್ಪಣೆ ಮಾಡಿ ಗೌರವದ ಗುಣಗಾನ ಮಾಡ್ತಾ ಎಂಥ ಅದ್ಭುತವಾದ ಕೆಲಸವನ್ನು ನೀನು ಮಾಡಿದ್ಯಾ ಅಂತಂದರೆ ಆ ಸಭೆಗಳಲ್ಲೆಲ್ಲ ಅವನ ಅತ್ಯಂತ ವಿಕಾರವಾಗಿ ತಾನು ಮಾಡಿರುವ ಕೆಲಸವನ್ನು ಸಮರ್ಥಿಸಿಕೊಳ್ತಿದ್ದಂತೆ ಅಯೋಗ್ಯ. ಸುಭಾಷ್ ಚಂದ್ರ ಬೋಸರು ಅಲ್ಲೇ ಇದ್ದಾಗ ಈ ಘಟನೆ ಎಲ್ಲ ನೋಡಿದ್ರಲ್ಲ, ಅವ್ರ ಮನಸ್ಸಿಗೆ ಹೇಗಾಗಿರ್ಬೇಡ. ಭಾರತೀಯರನ್ನ ನಾಯಿ ಹಂದಿಗಳಿಗಿಂತ ಕಡೆಯಾಗಿ ಕಾಣ್ತಾ ಇರುವಂಥ ಈ ಅಯೋಗ್ಯರ ಚಾಕರಿ ನಾನು ಮಾಡಬೇಕಾ? ಗೊಂದಲ ಬಹಳ ಜೋರಾಗಿತ್ತು ಮಿತ್ರರೇ. ಬಹಳ ಕಷ್ಟ ಇದಕ್ಕೆ ಆನ್ಸರ್ ಕೊಡೋದು. ಯಾಕೆ ಅಂತಂದರೆ ಒಂದು ಕಡೆ ಯಾರೂ ಪಾಸಾಗಲ್ಲ ಅಂತ ಹೇಳುವಂಥ, ಅತ್ಯಂತ ಕಷ್ಟಪಟ್ಟು ಪಾಸಾಗುವಂಥ ICS ಪರೀಕ್ಷೆ ಪಾಸ್ ಮಾಡ್ಕೊಂಡು ಬಿಟ್ಟಿದ್ದಾರೆ, 4th ರ್ಯಾಂಕ್. ಎಲ್ಲ ಬ್ರಿಟಿಷ್ ಅಧಿಕಾರಿಗಳಿಗೂ ಬಹಳ ಸಂತುಷ್ಟರಾಗಿದ್ದಾರೆ. ಈ ವ್ಯಕ್ತಿ ತುಂಬ ಒಳ್ಳೆ ಅಧಿಕಾರಿಯಾಗಿ ನಮಗೆ ಸಿಗ್ತಾನೆ ಅನ್ನೋಂಥ ಕನಸು ಕಟ್ಕೊಂಡಿದ್ದಾರೆ. ಆದರೆ ಸುಭಾಷ್ ಚಂದ್ರ ಬೋಸರು ತನ್ನ ಅಣ್ಣನಿಗೆ, ತಂದೆಗೆ ಹೇಳಲಿಲ್ಲ, ಅಣ್ಣನಿಗೆ ಪತ್ರ ಬರೆದು ಹೇಳಿದರು, ಅಣ್ಣ ನಾನು ಈ ಹಿಂದೆಯೇ ಮಾತು ತಗೊಂಡಿದ್ದೆ, ನಾನು ಬ್ರಿಟಿಷರ ಚಾಕರಿ ಮಾಡಲಿಕ್ಕೆ ಇಷ್ಟಪಡಲ್ಲ ಅಂತಂದ್ಬಿಟ್ರು. ಸುದ್ದಿ ಬಾಯಿಂದ ಬಾಯಿಗೆ ಹರಡಿತು. ಸುಭಾಷರು ICS ಪರೀಕ್ಷೆಯನ್ನು ಧಿಕ್ಕರಿಸ್ತಾರೆ, ಅವ್ರು ಪಾಸ್ ಮಾಡಿದ್ದಾರೆ, ಆದರೆ ಹುದ್ದೆಯನ್ನು ಧಿಕ್ಕರಿಸ್ತಾರೆ ಅಂತಂದಾಗ ಎಲ್ರಿಗೂ ಗಾಬರಿ ಆಯಿತು. ಇಂಡಿಯಾ ಆಫೀಸ್ನಲ್ಲಿದ್ದಂಥ ಅಧಿಕಾರಿ ಕರೆದು ಕೇಳ್ತಾನೆ, ತಲೆ ಕೆಟ್ಟಿದ್ದೇನೋ ನಿಂಗೆ? ಚಿನ್ನದ ಹರಿವಾಣದಲ್ಲಿ ಇಟ್ಟು ಕೊಟ್ಟಿರುವಂಥ ಈ ಥರದ ಹುದ್ದೆಯನ್ನು ಯಾರಾದರೂ ಬಿಡ್ತಾರಾ? ಸುಭಾಷ್ ಹೇಳಿದರು, ನಾನು ಬಿಡ್ತೀನಲ್ಲ, ನನಗೆ ಅಲ್ಲಿಗೆ ಹೋದ ನಂತರ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಬೇಕಾಗಿದೆ, ನಾನು ಬ್ರಿಟಿಷರ ಈ ನೀತಿಯ ಕುನೀತಿಗಳ ವಿರುದ್ಧ, ಅವ್ರ ಶೋಷಣೆಯ ವಿರುದ್ಧ ದನಿ ಎತ್ತಬೇಕಾಗಿದೆ ಅಂತ ಕೇಳಿದಾಗ ಆ ಅಧಿಕಾರಿ ಕೇಳಿದ್ನಂತೆ, ಇಂಡಿಯಾ ಆಫೀಸ್ನ ಅಧಿಕಾರಿ, ಅಲ್ಲಪ್ಪ ಹೊಟ್ಟೆಗೇನು ಮಾಡ್ತೀಯ ಮತ್ತೆ? ಜಗತ್ತಿನ ಬಹುತೇಕ ಜನರಿಗೆ ಬೇರೆಯವ್ರ ಹೊಟ್ಟೆದೇ ಚಿಂತೆ, ಬಹಳ ಸಂತೋಷ ಅದು. ಭಾಳ ಜನ ಕೇಳ್ತಾರೆ, ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ, ನೀವೇನು ದುಡಿತೀರಾ? ನಿಮ್ಮ ದುಡಿಮೆ ನಿಮ್ಮ ಕೆಲಸದ ಬಗ್ಗೆ ಆಲೋಚನೆ ಮಾಡಿ, ಬೇರೆಯವ್ರ ದುಡಿಮೆ ಬೇರೆಯವರ ಕೆಲಸದ ಬಗ್ಗೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಹೇಳಿದ್ರು ಜನ ಭಾಳ ಬಾರಿ ಇದನ್ನು ಅರ್ಥೈಸ್ಕೊಳ್ಳಿಕ್ಕೆ ಸಿದ್ಧರಿರಲ್ಲ. ಸುಭಾಷರಿಗೂ ಹಂಗೆ ಆಯಿತು. ನೀನು ಏನು ಮಾಡ್ತೀಯಪ್ಪ ಹೊಟ್ಟೆಗೆ? ಸುಭಾಷ್ ಚಂದ್ರ ಬೋಸರು ಏನು ಹೇಳಿದ್ರು ಗೊತ್ತಾ? ದಿನಕ್ಕೆ
2 ಆಣೆಯಲ್ಲಿ ಬದುಕು ನಡೆಸೋದು ಹೇಗೆ ಅಂತ ನಾನು ಅರ್ಥಕೊಂಡಿದ್ದೀನಿ. ನನ್ನ ಖರ್ಚು ಭಾಳ ಕಡಿಮೆ ಮಾಡ್ಕೊಂಡಿರೋದ್ರಿಂದ ನನಗೆ ಬದುಕೋದು ಗೊತ್ತು, ನೀವೇನು ಕಲಿಸ್ಕೊಡ್ಬೇಕಾಗಿಲ್ಲ ಅಂತಂದರು ಸುಭಾಷರು. ಏನು ಉತ್ತರ ಅಲ್ವೇನು? ಸುಭಾಷರ ಆ ಮಾತಿನ ತಾಕತ್ತು ಹೇಗಿತ್ತು ಅಂತಂದರೆ ಅವರ ವಿರುದ್ಧ ಮಾತನಾಡುವಂಥ ಸಾಮರ್ಥ್ಯವೇ ಯಾರಿಗೂ ಬರಲಿಲ್ಲ. ಆಮೇಲೆ ನಾನು ನಿನ್ನೆ ನಿಮ್ಗೊಬ್ಬ ಅಧಿಕಾರಿಯ ಬಗ್ಗೆ ಹೇಳಿದ್ನಲ್ಲ, ಸುಭಾಷರು ಪಠ್ಯದಲ್ಲಿರುವಂಥ ಒಂದು ವಿಚಾರದ ಕುರಿತಂತೆ ಅವನ ಜೊತೆ ಫೈಟ್ ಮಾಡಿದ್ರು ಅಂತ. ಆ ವ್ಯಕ್ತಿ ಸುಭಾಷ್ ಹತ್ರ ಬಂದು ಹೇಳ್ದ, ಸುಭಾಷ್ ಇಂಥ ಅವಕಾಶವನ್ನು ಬಿಟ್ಕೊಡ್ಬೇಡ, ಒಂದು ಕೆಲಸ ಮಾಡು, ಒಂದು 2 ವರ್ಷಗಳ ಕಾಲ ICS ಪರೀಕ್ಷೆಯನ್ನು, ICS ಹುದ್ದೆಯನ್ನು, ICSನಿಂದ ಸಿಗುವಂಥ ಹುದ್ದೆಯನ್ನು ನೀನು ಒಪ್ಕೋ, 2 ವರ್ಷಗಳ ಕಾಲ ಕೆಲಸ ಮಾಡು, ಆಮೇಲೆ ನಿನಗೆ ಬೇಡ ಅನ್ಸಿದ್ರೆ ಧಿಕ್ಕಾರ ಮಾಡಿಬಿಡು. ಸುಭಾಷ್ ಚಂದ್ರ ಬೋಸ್ರು ಈ ಥರದ ಆಮಿಷಗಳಿಗೆ ಬಲಿಯಾಗುವಂಥ ಮನುಷ್ಯರೇ ಆಗಿರಲಿಲ್ಲ. ಅವರು ಮಾನಸಿಕವಾಗಿ ಸದೃಢವಾಗಿದ್ದರು, ಯಾವುದೇ ಕಾರಣಕ್ಕೂ ಈ ಹುದ್ದೆಯನ್ನು ಒಪ್ಪಿಕೊಳ್ಳುವಂತಿಲ್ಲ ಅಂತ. ಆದರೆ ಒಂದೇ ಒಂದು ಸಮಸ್ಯೆ ಇದ್ದಿದ್ದು, ಅಪ್ಪ ಏನು ಅಂದ್ಕೊಂಡಿರ್ತಾರೆ, ಅಪ್ಪ ನನ್ನ ಬಗ್ಗೆ ಕನಸುಗಳನ್ನು ಕಟ್ಟಿದ್ದಾರಲ್ಲ, ಹೋಗಬೇಕಾದ್ರೆ ಭಾಳ ಪ್ರೀತಿಯಿಂದ ಕಳಿಸಿದ್ದಾರಲ್ಲ, ಅವರೇನು ಅಂದ್ಕೊಳ್ತಾರೆ ಅಂತಂದರೆ, ಅಪ್ಪ ಮಗನಿಗೆ ಪತ್ರ ಬರೆದ್ರು, ಮಗು ಈ ಹುದ್ದೆಯನ್ನು ತಿರಸ್ಕರಿಸಬೇಡ, ಇದು ಅಪರೂಪಕ್ಕೆ ಸಿಗುವಂಥದ್ದು, ಬೇಡ ಅಂತ ಹೇಳಬೇಡ ಅಂತ ಪತ್ರ ಬರೆದುಬಿಟ್ರು. ಈಗ ಸುಭಾಷರಿಗೆ ಗೊಂದಲ, ನಾನು ಹುದ್ದೆಯನ್ನು ಸ್ವೀಕರಿಸಿ ಬ್ರಿಟಿಷರ ಚಾಕರಿ ಮಾಡಬೇಕೋ ಅಥವಾ ಇದನ್ನು ಧಿಕ್ಕರಿಸಿ ಭಾರತ ಮಾತೆಯ ಸೇವೆ ಮಾಡಬೇಕೋ? ಅವರು ಪತ್ರ ಬರೆದಿದ್ದು ದೇಶಬಂಧು ಚಿತ್ತರಂಜನ್ ದಾಸರಿಗೆ. ಭಾರತದ ಸೇವೆಯಲ್ಲಿ ನಾನು ನನ್ನನ್ನು ಸಮರ್ಪಿಸಿಕೊಳ್ಬೇಕು ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದೇನೆ, ಹೀಗಾಗಿ ICS ಅನ್ನು ಧಿಕ್ಕರಿಸ್ತಾ ಇದ್ದೀನಿ, ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ ಅಂತ ಪತ್ರ ಬರೆದರು. ಆ ಪತ್ರಕ್ಕೆ ಉತ್ತರ ಕಾಯ್ತಿದ್ರು. ಇಷ್ಟಾದ ನಂತರವೂ ಕೂಡ ಸುಭಾಷ್ ಚಂದ್ರ ಬೋಸ್ರು ಈ ICSನಿಂದ ಸಿಗುವಂಥ ಹುದ್ದೆಯನ್ನು ಧಿಕ್ಕರಿಸಿದ್ಯಾಕೆ? ಮುಂದಿನ ಎಪಿಸೋಡ್ನಲ್ಲಿ ಈ ಕುರಿತಂಥ ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.